ಮೊದಲು ಶಾಲೆ ಹೋದಳಿಕೆ ಇರಲ್ಲ, ಭಾಳ ಇಂಟೆಲೆಕ್ಚುವಲ್ ಥಾಟ್ ಪ್ರಾಸೆಸ್ ಅದೆಲ್ಲ ಇಲ್ಲ. ಕಂಡದ್ದೆ ಅಂತ ಕೆಂಡದ್ದೆ ಅಂತ ಊರಿಗೆ ನನ್ನ ಕಣ್ಮುಂದೆ ನಾನು ನೋಡಿದಂಥದ್ದು ಇಂಥದ್ದೇ ತಗೊಬಂದು. ಆದರೆ ಅದೆಲ್ಲದಕ್ಕೂ ಬೇಸ್ ನಮ್ಮ ಯಕ್ಷಗಾನ. ಓದ್ದೆ ನಮ್ಮ ಕಥೆಗಳು ಹೆಂಗೆ ಗೊತ್ತಾಯ್ತು, ನಮ್ಮ ಪುರಾಣ ಹೆಂಗೆ ಗೊತ್ತಾಯ್ತು, ಮಹಾಭಾರತ ರಾಮಾಯಣ ಇವೆಲ್ಲ ಹೆಂಗೆ ಗೊತ್ತಾಯ್ತು ಅಂದರೆ ನಾವು ಸಣ್ಣ ಮಕ್ಕಳಿಂದ ಆರ್ಬಿ ನಾವು ಕಂಡದ್ದೆ ಯಕ್ಷಗಾನದಾಗೆ ನಮ್ಗೆ ಈ ಎಲ್ಲ ಪುರಾಣಗಳು ಗೊತ್ತಿತ್ತು. ಹಾಗಾಗಿ ನಾನು ಮೊದಲು ಬಣ್ಣ ಹಚ್ಚೋದು ಕೂಡ ಅಲ್ಲಿ. ಅದೀಗ ಹೇಳ್ರಿ ಭಾಳ ಚಂದ ಮಾಡಿ ಎಡಿಟ್ ಮಾಡಿದ್ದೀರ. ಇದೇ ಆ್ಯಕ್ಚುಲಿ ಇವತ್ತವರೆಗೆ ಬಪ್ಪಗೆ ಕಾರಣ ಅಂತ. ಸುಮಾರು ಜನ ಕೇಂದ್ರ ಅಂದರೆ ಈ ಸಕ್ಸಸ್ ಸಿಕ್ಕರ ಮೇಲೆ ಹೆಂಗೆ ಅನ್ಸತ್ತೆ ಮಾರ್ರೆ ನೆಕ್ಸ್ಟ್ ಎಂತ ಮಾಡೋದ್ರಲ್ಲಿ ಅಷ್ಟೇ ಇರುತ್ತೆ ಅಷ್ಟೇ, ಮತ್ತೆಂತ ಅನ್ಸೋದಿಲ್ಲ ಅಂದೇಳಿ. ಈ ಯಶಸ್ಸು ಇದನ್ನೆಲ್ಲ ಹೆಂಗೆ ಹ್ಯಾಂಡಲ್ ಮಾಡ್ಕೊಳ್ಳಿ ಕೆಲವ್ರು ಕೇಂದ್ರ. ನಾನು ಅವರಿಗೆಲ್ಲ ಹೇಳೋದು ಒಂದೇ, ಯಶಸ್ಸು ಅನ್ನೋದು ನಿಮ್ಮ ಖುಷಿಗೆ, ನಿಮ್ಮವ್ರ ಖುಷಿಗೆ, ನಿಮ್ಮನ್ನು ಆಶೀರ್ವಾದ ಮಾಡಿದವ್ರಿಗೆ ಆಗೋ ಖುಷಿಗೆ, ಅದು ನಿಮ್ಮ ಮನಸ್ಸಲ್ಲಷ್ಟೇ ಇಟ್ಕೊಳ್ಬೇಕು. ಅದು ಯಾವತ್ತೂ ತಲೆಗೆ ಹೋಗ್ಬಾರ್ದು. ತಲೆಗೆ ಹಾರ್ಕೊಳ್ಳೆ ಮಂಡಿ ವಜ್ಜೆ ಬಿಡುತ್ತವೆ. ಆ ವಜ್ಜೆ ಯಾವ ಕಾಗ ಅದನ್ನು ಹ್ಯಾಂಗೆ ಹ್ಯಾಂಡಲ್ ಮಾಡೋದಂದ್ರೆ ಅದು ಕುಂದಾಪುರ ಬದಿಯರಿಗೆ ಹ್ಯಾಂಡಲ್ ಮಾಡೋಕೆ ಬರ್ತದೆ. ಹೆಂಗಂದ್ರೆ ನಾವೆಲ್ಲವೂ ಮಾಮೂಲಿ ಐತೆ, ನಾವೇನು ತಲೆ ಬಿಸಿ ಮಾಡೋಕ್ಕಂತಲ್ಲ ಜಾಸ್ತಿ. ಹಾಗಾಗಿ ನನಗೆ ನನ್ನ ಊರು ಭಾಳ ಮುಖ್ಯ. ಕಾಂತಾರಕ್ಕೆ ದೊಡ್ಡ ನಂಟು ಕುಂದಾಪುರ. ನಾನು ನನ್ನ ಹೆಂಡತಿ, ನನ್ನ ಮಕ್ಕಳು, ನಮ್ಮ ಸ್ನೇಹಿತರು ಎಲ್ಲ ಟೆಕ್ನಿಷಿಯನ್. ಕಾಂತಾರ 1 ಮಾಡೋ ಹೊತ್ತಿಗೆ ಅಂದರೆ ಕಾಂತಾರ 2 ಮಾಡೋ ಹೊತ್ತಿಗೂ ಅಲ್ಲೇ ಇದ್ದಿದ್ದು ಸಾಧಾರಣ 1.5 ವರ್ಷ. ಈಗ ಮತ್ತೆ 1.5 ವರ್ಷದಿಂದ ಅಲ್ಲೇ ಇತ್ತು ನಾವು. ನನ್ನ ಲೆಕ್ಕ ಇನ್ನೂ ಒಂದಷ್ಟು ದಿವಸ ಅಲ್ಲೇ ಇರುತ್ತೆ. ಮಕ್ಕಳನ್ನ ಶಾಲೆಗೂ ಅಲ್ಲೇ ಸೇರಿಸಿದ್ದೀಗ. ಸೊ ಹಾಗಾಗಿ ಕಾಂತಾರ ಮಾಡೋದು ನಾವು ಕುಂದಾಪುರದಾಗೆ, ಬೇರೆ ಎಲ್ಲೂ ಮಾಡಲಿಲ್ಲ. ಇವತ್ತಿಗೆ ಬಹುದೊಡ್ಡ ಸೆಟ್ಗಳನ್ನು ಹಾಕಿ ಸಮೇತ ನಾವು ಅಲ್ಲೇ ಶೂಟಿಂಗ್ ಮಾಡ್ತಾ ಇದ್ವಿ. ಎಲ್ಲೋ ಮನೆ ಬದಿಗೆ ಕೆಲಸ ಮಾಡುತ್ತಮ್ಮ ಅಂತ ಒಂದು ಫೀಲಿಂಗ್. ಹಾಗಾಗಿ ಈ ಎಲ್ಲ ಪ್ರಶಸ್ತಿಗೆ ನೀವೆಲ್ಲ ಅಭಿನಂದನೆ ಕೊಟ್ರಿ, ಥ್ಯಾಂಕ್ ಯು. ಇದೆಲ್ಲವೂ ಸೇರ್ಬೇಕಾಗಿರೋದು ಕನ್ನಡದ ಜನರಿಗೆ. ಸಿನಿಮಾ ನಾ ಮಾಡಿದ್ದದು ಆ ದೈವದ ಪಾದಕ್ಕೆ ಸೇರ್ಕೊಂಡು ಎಣಿಸ್ಕೊಂಡೆ ನಾನು. ಮತ್ತೆ ಆ ದೈವ ನರ್ತಕರು, ಅವರ ಕುಟುಂಬ, ಅವರುಗಳ ಬಗ್ಗೆ ಮಾಡಿರೋದ್ರಿಂದಾಗಿ ಯಾವತ್ತೂ ಆ ಸಿನಿಮಾ ಅದಕ್ಕೆ ಸಿಗುವಂಥದ್ದು ಎಲ್ಲವೂ ಅವ್ರುಗಳಿಗೆ ಅದು ಅರ್ಪಿಸ್ಬೇಕು ಅನ್ನೋದು ನನ್ನ ಭಾವನೆ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಕರೆದ್ರಿ, ಭಾಳ ವಿಶೇಷ ಈ ಕುಂದಾಪುರ ಕನ್ನಡ ಹಬ್ಬ. ನನ್ನ ಕ್ಲಾಸ್ಮೇಟ್ ಒಬ್ಬ ಭಾಸ್ಕರ್ ನಡೀತ ಇಲ್ಲೆಲ್ಲೋ ಪ್ರತಿ ಸಲ ಚೊರಿ ಮಾಡೋದು ನಾವು. ನನಗೆ ಈ ಸಲ ಒಂದು ಬನಿ ಮರ, ಈ ಸಲ ಒಂದು ಬನಿ ಮರ ತಪ್ಸ್ಕೊತಿರ್ತಿದ್ದೆ. ಕಳೆದ ವರ್ಷ ಹಂಗೆ ಮಾಡಿ ಹಿಡ್ದ ನನ್ನ. ಎಲ್ಲಿದೆಯಾ ಎಲ್ಲೋ ಇದ್ದಾವ. ಈಗ ವರ್ಷದಿಂದ ವರ್ಷ ಭಾಸ್ಕರಲ್ಲೂ ಬದಗಿದ್ದ ಕಡಿಕಾಮವನು. ವರ್ಷದಿಂದ ವರ್ಷ ಭಾಳ ಅದ್ಭುತ ಆತಾಯ್ತು. ಇದು ಯಾಕೆ ಯಾಕಂದ್ರೆ ಇವತ್ತಿನ ಪೀಳಿಗೆ ಮಕ್ಕಳಿಗೋಸ್ಕರ ಯಾಕಂದ್ರೆ ಎಣಿಸ್ಕೊಂತೆ ನಾನು. ನಮ್ಮ ಕುಂದಾಪುರ ಭಾಷೆ ಬದುಕು ಇದೆಲ್ಲ ಗೊತ್ತಾಯ್ಕಿದ್ರೆ ಈ ಥರ ಸಂಭ್ರಮದಲ್ಲಿ ಈ ಥರದೆಲ್ಲ ಆಚರಣೆಗಳು ಮಾಡಿ ನಮ್ಮ ಕಲ್ಚರ್ ಅಂದ್ರೆ ಎಂತ, ನಮ್ಮ ಭಾಷೆಯ ಮಹತ್ವ ಎಂತ, ಮೊದಲಿನ ನಮ್ಮ ಹಿರಿಯರಲ್ಲಿ ಎಂತೆಲ್ಲ ಮಾಡ್ಕೊ ಬಂದಿರ ಭಾಳ ಅದ್ಭುತ. ಅಂತ ಹೇಳಿದ್ರೆ ಇಲ್ಲಿ ನಮ್ಗೀಗ ದೀಪ ಬೆಳಗುವತ್ತಿಗೆ ಕೆಳಬದಿಗೆ ತುಳಸಿ ಗಟ್ಟಿ ಇತ್ತೆ, ಬಂದರೂ ಕೂಡಲೇ ದೀಪ ಮೇಲೆ ಹತ್ತಿತ್ತು. ಭಾಳ ಹುಮ್ಮಸ್ಸಿಗೆ ಮಸ್ತ್ ಬತ್ತಿ ಹಾಕಿ ಬೆಚ್ಚಿದ ಮಕ್ಕಳು. ಸ್ವಲ್ಪ ಇಲ್ಲರ ಬಾಯ್ ಸಮಯ ಎಣ್ಣೆ ಹಾಕಿದ್ದು ಸುಮಾರು ಹೊತ್ತಿಗೆ ಹಿಡಿಲ್ಲ ಅಷ್ಟಾಗಿ ಅಂತ ನಾನು ರವಿ ಕೇಳಿ ಹೇಳಿದೆ. ಬಾಯ್ ಕೆಳಬದಿಗೆ ತುಳಸಿ ಗಟ್ಟಿ ಇತ್ತೆ, ಗೋವಿಂದ ಹಾಕೊಂಡೆ 8 ನಿಮಿಷ ಇಲ್ಲ ಕೆಳಗಿದ್ರೆ ಗೋವಿಂದ ಹಾಕಿರೋ. ಹಾಗಾಗಿ ಇದೆಲ್ಲದು ಈಗ ಮನೆ ಬಾಗಿಲಿಗೆ ತುಳಸಿ ಗಟ್ಟಿಯಲ್ಲ ಎಂತ ಇಲ್ಲ. ಈಗ ಇಲ್ಲೇ ಕಾಣಕ್ಕೆ ಹಿಂಗೆ ಕಂಡು ಒಂದು ಸ್ವಲ್ಪ ಇಂಥ ಹಬ್ಬದಾಗೆ ಕಂಡು ಒಂದು ಇನ್ಸ್ಪೈರ್ ಆಗಿ ಮತ್ತೆ ಪುನಃ ಶುರು ಮಾಡಲಿ ಅಲ್ಲ. ಒಂದು ಮನೆ ಬಾಗಿಲಿಗೆ ಒಂದು ತುಳಸಿ ಗಟ್ಟಿ, ನಂದು ಅಕ್ಕಿ ಮುಡಿ ಅಂದರೆ ಎಂತ, ತಿರಿ ಅಂದರೆ ಎಂತ. ನನಗೆ ಪ್ರತಿ ಸಲ ಒಂದು ಹುಚ್ಚು. ಪ್ರತಿ ಸಿನಿಮಾದಲ್ಲಿ ನನ್ನ ಸಾಂಗ್ ಹಂಗೆ ಅಥವಾ ಒಂದು ಸಿನಿಮಾದಾಗ ಯಾವ್ದಾದ್ರು ಒಂದು ಸೀಕ್ವೆನ್ಸ್ ಹಂಗೆ ಒಂದು ಊರ್ ಬದಿ ಕತೆ ಇದ್ರೆ ಏನಾದ್ರು ಮಾಡಿ ಒಂದು ತಿರಿ ಕಟ್ಟೋದಲ್ಲ, ಅಲ್ಲೊಂದು ಅಕ್ಕಿ ಮುಡಿ ತಗೋಬಾರ್ದ, ಒಂದು ಮೀನು ಹಿಡೋದು, ಒಂದು ನೊಟ್ಟಿ ಮಾಡೋದು, ಊಟಿ ಮಾಡೋದು, ಇದೆಲ್ಲದನ್ನು ತೋರಿಸೋದಕ್ಕೆ ಒಂದು ಭಾಳ ಒಂದು ಹುಚ್ಚು. ಅದಕ್ಕೆ ಪ್ರತಿ ಫಿಲ್ಮಾಗ ಅದನ್ನು ಟ್ರೈ ಮಾಡ್ತಾ ಇರುತ್ತೆ. ಈ ಸಲ ಸ್ವಲ್ಪ ಜಾಸ್ತಿ ಸಿಕ್ಕಿದ್ದು ಅವಕಾಶ. ಸೊ ಇನ್ನು ಮುಂದೆ ಎಷ್ಟೆಷ್ಟು ಆಗ್ತದೆ ಅದನ್ನು ಮಾಡ್ತಾ ಹೋಗ್ತೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಫಂಕ್ಷನಿಗೆಲ್ಲ ಹೋಗ್ತಿಲ್ಲ, ಸುಮಾರು ಟೈಮಿಗೆ ಸಮಾರಂಭಕ್ಕೆ ಸಿಕ್ಕುದಿಲ್ಲ ಅಂದರೆ ಹೇಳ್ತಿದ್ದೀರ. ಇಲ್ಲ ಅಂತಕ್ಕಂತ ಹೇಳಿದ್ರೆ ಕೆಲಸ ಮಾಡ್ಕಿದ್ದೆ, ಕೆಲಸ ಮಾಡಿ ಅಲ್ಲ ನಿಮಗೆ ಖುಷಿ ಆದ್ರೆ, ನಿಮಗೆ ಹೆಮ್ಮೆ ಪಡಿಸ್ರೆ ಅದಕ್ಕಿಂತ ದೊಡ್ಡ ಕಾರ್ಯಕ್ರಮ ಇನ್ಯಾವುದು ಪಾಪದ ಬೇಡ ಅನ್ನೋದು ನನ್ನ ಅಭಿಪ್ರಾಯ ಅಷ್ಟೇ. ಅದು ಈಗ ಹೆಂಗೆ ಸಿಗ್ತೇನೆ ಹೇಳಿದ್ರೆ, ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದೆ ಲಾಫಿಂಗ್ ಬುದ್ಧ ಅಂದಳಿ. ಅದಕ್ಕೆ ನಮ್ಮ ಪ್ರಮೋದ್ ಶೆಟ್ರ್ ಹೀರೋ, ಅವ್ರನ್ನ ಹಳದಿನ ಕಾಲಕ್ಕೊಂದು ಹೀರೋ ಮಾಡಿಸಿದ್ದೀಗ. ಉಗ್ರ ಹೋರಾಟಗಾರ ಅವ್ರೆ.
ಅವ್ರ ಹೋರಾಟ ಮುಂದುವರೆದಿದ್ದು ಈ ಸಲ. ಈ 30ನೇ ತಾರೀಕಿಗೆ ಅದು ರಿಲೀಸ್. ಆ ಪ್ರಯುಕ್ತ ಬಂದೆ. 30ಕ್ಕೆ ರಿಲೀಸ್ ಆದಿದ್ದು, ಎಲ್ಲ ಥಿಯೇಟ್ರಿಗೆ ಬಂದು ಪಿಕ್ಚರ್ ಕಾಣಿ. ಆ ತಂಡಕ್ಕೂ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ನಾಳೆ ಮೋಸ್ಟ್ಲಿ ರಾಜ್ ಶೆಟ್ರ್ ಬರ್ತಾರೆ ಬಗ್ಗೆ. ಸೊ ನಮ್ಮೆಲ್ಲ ತಂಡದವರಿಗೆ, ನಮ್ಮ ರವಿಗೆ, ಪ್ರತಿಯೊಬ್ಬರಿಗೂ, ಪ್ರತಿಯೊಂದು ಕಲಾವಿದರಿಗೆ, ಆಗಲೇ ನಮ್ಮ ಬಂಧುಗಳಿಗೆ ಸುಮಾರು ನಮ್ಮ ತಂಡದವರು ಒಂದು ಪರ್ಫಾರ್ಮ್ ಮಾಡ್ತಿದ್ರು, ಹಾಡನ್ನು ಹಾಡ್ತಾ ಇದ್ದಾರೆ. ಭಾಳ ಅದ್ಭುತ ಕಲಾವಿದರುಗಳವರು. ಅವರೆಲ್ಲರಿಗೂ, ಎಲ್ಲ ಭಾಗದ ಕಲಾವಿದರುಗಳಿಗೆ ನಿಮ್ಮ ಆಶೀರ್ವಾದ ಇರಲಿ. ಥ್ಯಾಂಕ್ ಯು ಸೋ ಮಚ್. ಪದೇ ಪದೇ ನಾನು ಈ ಕಾರ್ಯಕ್ರಮ ಬಪ್ಪಂಗಾಯಲ್ಲಿ ಇನ್ನೂ ಹೆಚ್ಚೆಚ್ಚು. ಲಾಸ್ಟ್ ಟೈಮ್ ನಾನು ಹೇಳಿದೆ, ಪ್ರಮೋದ್ ಶೆಟ್ಟಿ ಜೋರಾಗಿ ಹೇಳಿದ್ದೆ, ವರ್ಷ ನೀವು ಪ್ಯಾಲೇಸ್ ಗ್ರೌಂಡಾಗಿ ಮಾಡಕ್ ಮಾರ್ರೆ ಅಂದರೆ. ಮುಂದೊಂದು ದಿವಸ ಈ ಮಳೆಗಾಲದಾಗತ್ತಿಲ್ಲ, ಮುಂದೊಂದು ದಿವಸ ದೊಡ್ಡ ಓಪನ್ ಸ್ಟೇಡಿಯಂ ಹಂಗೆ ಮಾಡುವಂಗಾಯ್, ಲಕ್ಷಾಂತರ ಜನರು ಬಪ್ಪಂಗಾಯ್, ನಮ್ಮ ಕುಂದಾಪುರ ಕನ್ನಡದ ಕಂಪು ದೇಶ ವಿದೇಶದಲ್ಲಿ ಹರಳಿ ಅಂತ ನಾನು ಆಶಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್.